ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಬ್ಯಾಕ್ ಕಂಪ್ಲೀಟ್ ಕ್ಲೋಸ್ ನೆಕ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಮೈನ್ ಕ್ಲಾತು, ಇದು ಸಿಲ್ಕ್ ಸ್ಯಾರಿ ಬ್ಲೌಸು. ಸೊ ಇದಕ್ಕೆ ನಾವು ಬ್ಯಾಕನ್ನು ಕಂಪ್ಲೀಟಾಗಿ ಕ್ಲೋಸ್ ನೆಕ್ ಕೇಳಿದ್ದಾರೆ. ಅದಕ್ಕೆ ನಾನು ಯಾವ ಮೆಷರ್ಮೆಂಟಲ್ಲಿ ಕ್ಲೋಸ್ ನೆಕ್ಕನ್ನು ಇಟ್ಟು ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಇದರಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬಟ್ ಇದೇನಪ್ಪ ಅಂದರೆ ಫ್ರಂಟ್ ಟು ಬ್ಯಾಕು ಎರಡು ಬೇರೆ ಬೇರೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಇದನ್ನು 2 ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕಲಿಯೋ ಅಂಥವ್ರಿಗೆ ಶೇರ್ ಮಾಡಿ. ಎಲ್ಲ ಟೈಲರಿಂಗ್ ಬಳಗೋದವ್ರಿಗೂ ಸ್ವಾಗತ. ಈಗ ನಾನು ಒಂದು ಬ್ಲೌಸ್ ಲೈನಿಂಗ್ ತೊಗೊಂಡಿದ್ದೀನಿ. ಇವರ ಮೆಷರ್ಮೆಂಟಿಗೆ 40 ಇಂಚಸ್ ಮೆಷರ್ಮೆಂಟಿಗೆ 110 115 ಲೈನಿಂಗ್ ಬೇಕಾಗುತ್ತೆ. ಅದಕ್ಕೆ ನಾನು 115 ಲೈನಿಂಗ್ ತೊಗೊಂಡಿದ್ದೀನಿ. ಫೋಲ್ಡಿಂಗಲ್ಲಿ ಇದನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಐರನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೇನು ಬೆನಿಫಿಟ್ ಅಪ್ಪ ಅಂದರೆ ಆಗಲ್ಲ, ನೀಟಾಗಿ ಮೆಷರ್ಮೆಂಟ್ನ ಹಾಕಿ ಕಟ್ ಮಾಡ್ಬೋದು. ಸುಕ್ಕಿದ್ದ ಕ್ಲಾತಲ್ಲಿ ಮೆಷರ್ಮೆಂಟ್ ಹಾಕಿದ್ರೆ ನಮಗೆ ಅಟ್ಯಾಚ್ ಮಾಡುವಾಗಲಿ ಸ್ಟಿಚಿಂಗ್ ಮಾಡಬೇಕಾದ್ರಾಗಲಿ ವೇರಿಯೇಷನ್ ಆಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಬೂಟಿಕಲ್ಲೆಲ್ಲ ಐರನ್ ಹಾಕ್ಕೊಂಡೇ ಬ್ಲೌಸ್ನ ಕಟ್ ಮಾಡ್ತಾರೆ. ನಾನು ಕೂಡ ಇದನ್ನು ಬೂಟಿಕ್ ಸ್ಟೈಲಲ್ಲೇ ಹೇಳ್ಕೊಡ್ತಾ ಇರೋದು. ಹಾಗಾಗಿ ಇದನ್ನು ನಾನು ಪೂರ್ತಿಯಾಗಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಬ್ಯಾಕ್ನ ತೊಗೊಂಡಿದ್ದೀನಿ, ಬ್ಯಾಕ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಬ್ಯಾಕ್ ತೊಗೊಂಡಿದ್ದೀನಿ ಅಂದರೆ ಕ್ಲೋಸ್ ನೆಕ್ಕಲ್ಲಿ ಬ್ಯಾಕನ್ನು ಮೊದಲು ಕಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆ ಅಂತ ಅಂದರೆ ನಾವು ಫ್ರಂಟಲ್ಲಿ ನಾವು ಮೆಷರ್ಮೆಂಟ್ ಹಾಕಿದ್ರೆ ಬ್ಯಾಕಲ್ಲಿ ಶೋಲ್ಡರ್ನ ಇಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾವು ಬ್ಯಾಕ್ನ ಮೊದಲು ತೊಗೋತಾ ಇದ್ದೀನಿ. ಪ್ರತಿಯೊಂದು ಪಾರ್ಟು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕ್ಲೀನಾಗಿ ಕಟ್ಟಿಂಗ್ನ ಗೊತ್ತಿಲ್ಲದೆ ಇರೋರು, ಕ್ಲೋಸ್ ನೆಕ್ಕು ಗೊತ್ತೇ ಇಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಬೋದು. ಇವಾಗಂತೂ ಆಲ್ಮೋಸ್ಟ್ ಎಲ್ಲರೂ ಕ್ಲೋಸ್ ನೆಕ್ಕಲ್ಲೇ ಸ್ಟಿಚಿಂಗ್ ಮಾಡಿಸ್ಕೋತಾರೆ. ಮೊದಲೆಲ್ಲ ವಯಸ್ಸಾದ ಅಜ್ಜಿದಿರಿಗೆ ಮಾಡ್ತಾಯಿದ್ವಿ. ಸೊ ಇವಾಗ ನಾವು ಎಲ್ಲ ಥರದ ವರ್ಗದವ್ರಿಗೂ ಮಾಡಬೇಕಾಗಿದೆ ಈಗ. ಹಾಗಾಗಿ ನಾನು ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಮೊದಲಿಗೆ ಇದನ್ನು ಈ ರೀತಿ ಒಂದು ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಳ್ಳೋಣ. ಯಾಕೆ ಅಂತ ಅಂದರೆ ಇವಾಗ ನಾನು ಇದನ್ನು ಲೈನ್ಸ್ ಹಾಕ್ಕೊಳ್ಳೋದ್ರಿಂದ ನನಗೆ ಕಟ್ಟಿಂಗ್ ಮಾಡೋದಕ್ಕೆ ನೀಟಾಗುತ್ತೆ, ಸ್ಟ್ರೈಟಾಗಿ ಬರುತ್ತೆ. ಸೊ ಈಗ ಲೈನ್ಸ್ ಆದಮೇಲೆ ಫಸ್ಟ್ ಪಾರ್ಟ್ ಬಂದು ಲೆಂತ್ ಬಂದು 14.5 ಇಂಚಸ್ ಇದೆ. ಇವರ ಬಾಡಿ ಮೆಷರ್ಮೆಂಟ್ ಬಂದು 40 ಇಂಚು ಸುತ್ತಳತೆ. ಚೆಸ್ಟ್ ರೌಂಡು, ವೇಸ್ಟ್ ರೌಂಡ್ ಬಂದು 36 ಇಂಚು. ಈ ಮೆಷರ್ಮೆಂಟಿಗೆ ಬ್ಯಾಕ್ ಕ್ಲೋಸ್ ನೆಕ್ ಇರೋದ್ರಿಂದ ಯಾವ ಮೆಷರ್ಮೆಂಟಲ್ಲಿ ಇಟ್ಟು ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇವಾಗ 14.5 ಲೆಂತ್ ಇರೋದ್ರಿಂದ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 15.5 ಇಂಚಿಗೆ ನಾವು ಇದನ್ನು ಇಟ್ಕೋಬೇಕು. ಈ ರೀತಿ 15.5 ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಕೂಡ ಅಷ್ಟೇ, ಒಂದು ಸ್ಟ್ರೈಟಾಗಿ ಮೊದಲಿಗೆ ನಾವು ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಆರ್ಮೋನ್ಸ್ ಲೆಂತಿಗೆ ಫಸ್ಟಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. 6 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ ಒಂದು 6 ಇಂಚಿಗೆ ಮಾರ್ಕ್ ಹಾಕ್ಕೊಬಿಟ್ಟು ಅದಾದಮೇಲೆ ನಾವು ಅವ್ರದ್ದು ಸುತ್ತಳತೆ ಬಂದು 10 ಇಂಚು, ಚೆಸ್ಟ್ ರೌಂಡ್ ಬಂದೇನೆ 10 ಇಂಚಿದೆ, 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾನು ಈ ಮೆಷರ್ಮೆಂಟಿಂದ 1.5 ಇಂಚು ಒಳಗಡೆ ಮಾರ್ಕ್ನ ತೊಗೋತಾ ಇದ್ದೀನಿ. ಅದು ಕೂಡ ಎಷ್ಟು ಬರ್ತಾ ಇದೆ, 8.5 ಇಂಚ್ ಬರ್ತಾಯಿದೆ. ಈ ಮಾರ್ಕಿಂಗ್ ಇದೆ 8.5 ಇಂಚ್ ಬರ್ತಿದೆ. ಈ 8.5 ಇಂಚಿಗೆ ನಾನು ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ಮಾರ್ಕ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು ಶೋಲ್ಡರು. ಸೊ ಕ್ಲೋಸ್ ನೆಕ್ಕಿರೋ ಅಂಥ ಬ್ಲೌಸ್ಗಳಿಗೆ. ಈಗ ಇದಕ್ಕೊಂದು ಫಸ್ಟ್ ಸ್ಟ್ರೈಟಾಗಿ ಒಂದು ಲೈನ್ಸ್ ಹಾಕ್ಕೊಬಿಡೋಣ. ಈಗ ನಾನು ಈ ಶೋಲ್ಡರ್ ಮೆಷರ್ಮೆಂಟಿಗೆ ಡೀಪ್ನ ನಾನು 4 ಇಂಚಿಗೆ ತೊಗೋತಾ ಇದ್ದೀನಿ. ಯಾಕಂದರೆ ಇವ್ರದ್ದು ಶೋಲ್ಡರ್ ಕೂಡ ತುಂಬ ಅಗಲ ಬರಬಾರ್ದು, ಮೀಡಿಯಮಾಗಿ ಬರಬೇಕು. ಇಲ್ಲೂ ಕೂಡ ತುಂಬ ಡೀಪ್ ಆಗಬಾರ್ದು, ಅಂದರೆ ಬೋಟ್ ನೆಕ್ ಥರ ಆಗ್ಬಿಡುತ್ತೆ. ಅದಕ್ಕೆ ನಾನು 4 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಕ್ಲೋಸ್ ನೆಕ್ ಬರೋದಾದರೆ. ಅದಾದಮೇಲೆ ನಮಗೆ ನೆಕ್ಸ್ಟ್ ಎಷ್ಟು ಉಳಿಯುತ್ತೆ, 4.25 ಇಂಚ್ ಉಳಿತಾ ಇದೆ. ಸ್ಟಿಚಿಂಗ್ ಹೋಗಿ 3.5 ಇಂಚು ಬರುತ್ತೆ ನಮಗೆ. ಈ 3.5 ಇಂಚಿಗೆ ನಮಗೆ ರೆಡಿ ಸ್ಟಿಚಿಂಗ್ ಬರುತ್ತೆ. ಆವಾಗ ಶೋಲ್ಡರ್ ಪಟ್ಟಿ ಕೂಡ ಅಗಲ ಆಗಲ್ಲ, ವಿತ್ ಇಲ್ಲೂ ಕೂಡ ತುಂಬ ಬ್ರಾಡ್ ಆಗಲ್ಲ, ಬೋಟ್ ನೆಕ್ ಥರ ಬ್ರಾಡ್ ಆಗಲ್ಲ. ಇವ್ರ ಮೆಷರ್ಮೆಂಟಿಗೆ ಇಷ್ಟು ಮೆಷರ್ಮೆಂಟು ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು 2.5 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ಈ 2.5ಗೆ ಇಟ್ಕೊಂಡಾದ್ಮೇಲೆ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು.
ಈ ರೀತಿ ರೌಂಡ್ ಶೇಪಿಗೆ ಮಾರ್ಕ್ನ ಹಾಕೋಬೇಕು. ತುಂಬ ಕ್ಲೋಸ್ ನೆಕ್ ಬರಬೇಕು ಅಂದರೆ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಬಂದು ಬ್ಯಾಕ್ ಡಾಟ್ ಬಂದು 10 ಇಂಚಿಗೆ 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇವರ ಮೆಷರ್ಮೆಂಟಿಗೆ 5 ಇಂಚ್ ಡಾಟ್ ಬೇಕಾಗತ್ತೆ. ಈ ರೀತಿ ಮಾರ್ಕನ್ನು ಹಾಕೋಬೇಕು. ಈಗ ಇದಕ್ಕೆ ಲೈನ್ಸ್ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಡಾಟ್ನ ಇಟ್ಕೋಬೇಕು. ಜಾಸ್ತಿ ಡಾಟ್ನ ಹಿಡಿಯೋ ಅವಶ್ಯಕತೆ ಇಲ್ಲ. ನೀವು ಫುಲ್ ಸ್ಟಿಚಿಂಗ್ ಆದಮೇಲೆ ಡಾಟ್ನ ಇಟ್ಕೊಳ್ಳಿ. ಈಗ ನಾವು ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಹಾಕಿದ್ದೀವಲ್ವ, ಈ ಮಾರ್ಕ್ ಹಾಕಿದ ಮೇಲೆ 1/2 ಇಂಚ್ ಅಂದರೆ ಒಂದು 1/2 ಇಂಚಿಗೆ ಕಂಪ್ಲೀಟ್ ಕ್ಲೋಸ್ ನೆಕ್ ಆಗಿರೋದ್ರಿಂದ 1/2 ಇಂಚಿಗೆ ಡೌನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಶೋಲ್ಡರ್ ಹತ್ರ ಕ್ಲಾತ್ ನಿಂತ್ಕೊಳ್ಳುತ್ತೆ. ಈ ರೀತಿ 1/2 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ನಾನು ಮೊದಲು 6 ಇಂಚಿಗೆ ಮಾರ್ಕ್ನ ಆರ್ಮೋನ್ಸ್ನ 6 ಇಂಚಿಗೆ ಇಳಿಸಿದ್ದೆ, ಅದು ಮೆಷರ್ಮೆಂಟ್ ಹಾಕೊಳ್ಳೋದಕ್ಕೆ. ಸೊ ಈಗ ಅದಾದಮೇಲೆ ನಾವು ಮತ್ತೆ ಡೌನ್ ಮಾಡಿದ್ದೀವಿ. ಯಾಕೆ ಅಂತ ಅಂದರೆ ಅದು ನಮಗೆ ಸ್ಲೀವ್ಸ್ ಕೂರೋವರೆಗೂ ನಾವು ಹಾರ್ಮೋನ್ಸ್ನ ಇಳಿಸ್ಬೇಕಾಗತ್ತೆ ಕ್ಲೋಸ್ ನೆಕ್ಕಲ್ಲಿ. ಇಲ್ಲಿ ನಾವು ಒಳಗಡೆ ತೊಗೊಳಕ್ಕಾಗಲ್ಲ, ಯಾಕಂದರೆ ಇಷ್ಟರಲ್ಲೇ ಬರಬೇಕು, 1.5 ಇಂಚ್ ಒಳಗೆ ಬರಬೇಕು. ಆವಾಗ ನಮಗೆ ಯಾವುದೇ ರೀತಿ ಬ್ಲೌಸ್ ಎಳ್ಕೊಳ್ಳಲ್ಲ, ಟೈಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಈ ಹಾರ್ಮೋನ್ಸ್ನ ಡೌನ್ ಮಾಡಬೇಕಾಗತ್ತೆ. ಇದಿಷ್ಟು